Yes, my dear students, let's go to the last poem, that is An Old Woman, which is written by a Marathi poet, Arun Kolatkar. Here, in this poem, Arun Kolatkar speaks of the status of woman in general and an old woman in particular. Though the poet speaks of an old woman, she represents the class of the old women. ಇಲ್ಲಿ ಒಂದು ಮುದುಕಿಯ ಬಗ್ಗೆ ಅರುಣ್ ಕೊಲಾಟ್ಕರ್ ಅವರು ಕವನವನ್ನು ರಚಿಸಿದ್ರೂ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಏನು, ಅದರಲ್ಲೂ ವಿಶೇಷವಾಗಿ ವಯಸ್ಸಾದಂಥ ಮಹಿಳೆಯರ ಸ್ಥಿತಿಗತಿ ಏನು, ಅವರ ಧಾರಣ ಸ್ಥಿತಿ ಏನು ಅನ್ನೋದನ್ನು ಇಲ್ಲಿ ವರ್ಣಿಸಿದ್ದಾರೆ ಅರುಣ್ ಕೊಲಾಟ್ಕರ್ ಅವರು. You know that in India, the woman folk has been exploited, oppressed, and this folk is unattended, uncared, and it is a neglected a lot. ಇಂತಹ ಸ್ಥಿತಿಯಲ್ಲಿ ಕವಿಯ ಆಶಯವೇನು, ಕವಿ ಏನನ್ನು ಹೇಳ್ತಾರೆ ಅನ್ನೋದನ್ನು ಈ ಕವನದಲ್ಲಿ ನಾವು ತಿಳ್ಕೊತೀವಿ. ಆ್ಯಂಡ್ ದಿಸ್ ಈಸ್ ದ ಪೊಯಮ್ ದಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬುಕ್ ಆಫ್ ಅರುಣ್ ಕೊಲಾಟ್ಕರ್ ಎಂಟೈಟಲ್ಡ್ ಜಜೂರಿ. ಆ ಜಜೂರಿ ಅನ್ನುವಂಥ ಗ್ರಂಥದಿಂದ ಈ ಕವನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ದಿಸ್ ಪೊಯಮ್ ಈಸ್ ಸೆಲೆಕ್ಟೆಡ್, ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಹಿಸ್ ಬುಕ್, ಎ ಕಲೆಕ್ಷನ್ ಆಫ್ ಹಿಸ್ ಪೊಯಮ್ಸ್, ಜಜೂರಿ. ವಾಟ್ ಈಸ್ ಜಜೂರಿ? ಜಜೂರಿ ಅಂದರೆ ಎ ಟೆಂಪಲ್ ಟೌನ್ ಇನ್ ಮಹಾರಾಷ್ಟ್ರ. ಇದು ಒಂದು ಸ್ಥಳ, ದೇವಸ್ಥಾನಗಳಿರುವ ಒಂದು ನಗರ ಜಜೂರಿ ಅಂತಕ್ಕಂಥದ್ದು. ಈ ಜಜೂರಿನಲ್ಲಿ ಆಗ್ತಕ್ಕಂಥ ಘಟನೆಯನ್ನು ಇಲ್ಲಿ ಪದ್ಯದ ರೂಪದಲ್ಲಿ ಬರೀತಾರೆ. ನೋಡೋಣ. ನಾವು ಲೆಟ್ಸ್ ಗೋ ಟು ಪೇಜ್ ನಂಬರ್ 96. An old woman grabs hold of your sleeve and tags along. ಒಬ್ಬ ಮುದುಕಿ ಆ ದೇವಸ್ಥಾನದ ಹತ್ರ ನಿಂತ್ಕೊಂಡು ನಿನ್ನನ್ನು ಯು ರೆಫರ್ಸ್ ಟು ಎನಿ ಪರ್ಸನ್ ಹೂ ವಿಸಿಟ್ಸ್ ದ ಟೆಂಪಲ್, ಈಸ್ ಎ ಟ್ರಾವೆಲರ್ ಸೇ. ಸೊ ಯು ರೆಫರ್ಸ್ ಟು ಎನಿ one who visits the temple. So she catches hold, the woman grabs hold of your sleeve, ಅಂಗಿಯ ತೋಳನ್ನು, ಕವರಿಂಗ್ ಫಾರ್ ದಿ ಆರ್ಮ್, ಆ ತೋಳೇನಿದೆ, ಫುಲ್ ಶರ್ಟ್ ಇರ್ತದಲ್ಲ ಅದರ ತೋಳನ್ನು ಇವಳು ಹಿಡಿದು ಎಳಿತಾಳೆ. ಆ್ಯನ್ ಓಲ್ಡ್ ವುಮನ್ ಗ್ರ್ಯಾಬ್ಸ್ ಹೋಲ್ಡ್ ಆಫ್ ಯುವರ್ ಸ್ಲೀವ್ ಅಂಡ್ ಟ್ಯಾಕ್ಸ್ ಅಲಾಂಗ್, ಎಳಿತಾಳೆ. ವಾಟ್ ಡಸ್ ಶಿ ಹೋಲ್ಡ್? She holds your ಸ್ಲೀವ್, ಆ ತೋಳನ್ನು, ನಿಮ್ಮ ಕೈ ತೋಳನ್ನು ಹಿಡ್ಕೊಂಡು ಎಳಿತಾಳೆ. ಆ್ಯಂಡ್ ಟ್ಯಾಕ್ಸ್ ಅಲಾಂಗ್, ಶಿ ಡ್ರ್ಯಾಕ್ಸ್. ನೆಕ್ಸ್ಟ್ ಪ್ಯಾರ, ಶಿ ವಾಂಟ್ಸ್ ಎ 50 ಪೈಸಾ ಕಾಯಿನ್. ಹೌ ಮಚ್ ಡಸ್ ಶಿ ವಾಂಟ್? ಶಿ ವಾಂಟ್ಸ್ ಓನ್ಲಿ 50 ಪೈಸಾ ಕಾಯಿನ್. Why does she demand 50 paisa? She says that she would be a guide. She would show. What does she would show? She says she will take you to the horseshoe shrine. ಈ ಹಾರ್ಸ್ಶೂ ಶ್ರೈನ್ ಅಂತಕ್ಕಂಥ ಗೋಪುರ ಅಂದರೆ ಈ ಕುದುರೆಯ ಲಾಳ ಇರುವಂಥ ಒಂದು ಗೋಪುರ, ದೇವಸ್ಥಾನ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. So I will be a guide. I will take you to a shrine. What's the name of this shrine? Horseshoe Shrine. Where does she take this traveler?
she takes the traveler to a horseshoe shrine. ಆ ಕುದುರೆಯ ಲಾಳ ಇರುವಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಹಾರ್ಶೂ ಶ್ರೈನ್ ಅನ್ನೋದು ಇಟ್ ಈಸ್ ಎ ಲೆಜೆಂಡ್, ಒಂದು ಕಥೆ. ಏನು ಕಥೆ? ದ ಲೆಜೆಂಡ್ ಗೋಸ್ ದ್ಯಾಟ್ ಖಂಡೋಬಾ ಕ್ಯಾರಿಡ್ ಬನಾಯಿ ಫ್ರಮ್ ಅವರ್ ಫಾದರ್ಸ್ ಹೌಸ್ ಆನ್ ಎ ಬ್ಲೂ ಹಾರ್ಸ್. ನೀಲಿಯ ಬಣ್ಣದ ಕುದುರೆಯ ಮೇಲೆ ಹೋಗ್ತಾ ಇರ್ತಾರೆ. ದ ಲೆಜೆಂಡ್ ಗೋಸ್ ದಟ್ ಖಂಡೋಬಾ ಕ್ಯಾರಿಡ್ ಬನಾಯಿ ಫ್ರಮ್ ಅವರ್ ಫಾದರ್ಸ್ ಹೌಸ್. ಆ ಬನಾಯಿಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ದಿ ಆರ್ಸ್ leaped across the hill and hit the ground so hard that the horseshoe dug into the side of the hill. ಸೊ ಎಷ್ಟರ ಮಟ್ಟಿಗೆ ಆ ಕುದುರೆ ಜೋರಾಗಿ ಅಪ್ಪಳಿಸಿತು ಭೂಮಿಗೆ ಅಂದರೆ ಆ ಬೆಟ್ಟದಿಂದ ಕೆಳಕ್ಕೆ. ಆಲ್ಸೋ ಎ ಶ್ರೈನ್ ಅಟ್ ಜೆಜುರಿ, ಆ ಒಂದು ಕುದುರೆಯ ಲಾಳ ಇರುವಂಥದ್ದು ಒಂದು ಗೋಪುರವನ್ನು ಮಾಡಿದ್ದಾರೆ, ದೇವಸ್ಥಾನವನ್ನು ಕಟ್ಟಿದ್ದಾರೆ. ದಟ್ ಈಸ್ ಹಾರ್ಶೋ ಶ್ರೈನ್. ಸೊ ವಾಟ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್ ಈ ಸಿ, now we are near a temple, Jejuri temple, a horseshoe shrine temple. Say, what happens? An old woman comes and holds the sleeve of this traveler and drags him, and she tells that she will take him to the horseshoe shrine. And how much does she demand? She demands only 50 paisa coin. 50 ಪೈಸೆ, 8 ಆಣೆ ಕೊಡಿ, ನಾನು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಅದರ ಪ್ರದರ್ಶನವನ್ನು ಮಾಡ್ತೀನಿ, ಐ ವಿಲ್ ಬಿ ಎ ಗೈಡ್ ಅಂತ ಹೇಳ್ತಾಳೆ. ಇಲ್ಲಿ ದಿ ಪೊಯೆಟ್ ಯೂಸಸ್ ಯುಫೆಮಿಸಮ್ ಅಂತಾರೆ. ಯುಫೆಮಿಸಮ್ ಅಂತಂದ್ರೆ ಏನು ಅಂದರೆ ಕಠಿಣವಾದಂತಹ ಕಷ್ಟವಾದಂತಹ ವಿಚಾರಗಳನ್ನು ಒಂದು ನಯವಾಗಿ ಮೃದುವಾಗಿ ಹೇಳುವಂಥ ಒಂದು ಸ್ಥಿತಿಯನ್ನು ನಾವು ಯುಫೆಮಿಸಮ್ ಅಂತ ಕರಿತೀವಿ. ಬಹುಶಃ ಕವಿಗೆ ಏನೋ ಸ್ವಲ್ಪ ಕರುಣೆ ಇರಬೇಕು ಅಂತ ಕಾಣ್ತದೆ. ಏನಪ್ಪ ಅಂದರೆ ಈ ಎಮ್ಮನ್ನು ಭಿಕ್ಷುಕಿ ಅಂತ ಕರೆಯಲ್ಲ. ಶಿ ರೆಪ್ರೆಸೆಂಟ್ಸ್ ಎ ವುಮನ್ ಹೂ ವಾಂಟ್ಸ್ ಟು ಲಿವ್ ಇನ್ ಡಿಗ್ನಿಟಿ. ಸೊ ಈ ಸ್ಪೀಕ್ಸ್ ಆಫ್ ದ ಡಿಗ್ನಿಟಿ ಆಫ್ ಲೇಬರ್. ನನಗೆ ಹಾಗೆ ಕೊಡಬೇಡಪ್ಪ, you give me 50 paisa coin, but don't give it free of. ನಾನು ನಿನಗೆ ಆ ದೇವರ ದರ್ಶನವನ್ನು ಮಾಡಿಸ್ತೇನೆ, ಅದಕ್ಕೆ ಕೊಡು. Though she is feeble, though she is old, though she is weak, she doesn't want to get alms. She doesn't want to beg before others for money. She has to live. ಶಿ ಹ್ಯಾಸ್ ಟು ಟೇಕ್ ಔಟ್ ಅವರ್ ಲೈವ್ಲಿಹುಡ್. ಬದುಕಬೇಕು. ಹಾಗಾಗಿ ನಾನು ಕೆಲಸವನ್ನು ಮಾಡ್ತೇನೆ, ಅದಕ್ಕೆ ನೀನು ದುಡ್ಡು ಕೊಡು. ಇಲ್ಲಿ ಭಾಳ ಥಿನ್ ಡಿಫ್ರೆನ್ಸ್ ವಿ ಸಿ. ಅಫ್ಕೋರ್ಸ್ ಶಿ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಎ ಬೆಗ್ಗರ್, ಬಟ್ ದಿ ಪೊಯೆಟ್ ಡಸಂಟ್ ಕಾಲ್ ಹರ್ ಎ ಬೆಗ್ಗರ್. he says that she is an incarnation of the dignified woman in India. ಗೌರವದಿಂದ ಬದುಕುವಂತಹ ಮಹಿಳೆಯರ ಒಂದು ಅವತಾರ ಅಂತ ಅನ್ನೋ ರೀತಿಯಲ್ಲಿ ಕರೀತಾನೆ. ಅದಕ್ಕೆ ಯುಫೆಮಿಸಮ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನಾಯಿತು? ಯು ಹ್ಯಾವ್ ಸೀನ್ ಇಟ್ ಆಲ್ರೆಡಿ. ನೀನು ನೋಡಿದ್ದೇನೆ ದೇವಸ್ಥಾನ. ಯು ಹ್ಯಾವ್ ಸೀನ್. ಯು ಡೋಂಟ್ ರಿಕ್ವೈರ್ ಎ ಗೈಡ್ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಗೋ ಟು ದ ಟೆಂಪಲ್. Why? Because you have already seen. And she hobbles along anyway. ಕುಂಟ್ತಾ ಹೇಳಿತಾಳೆ. ಕುಂಟ್ತಾ hobbles ಅಂದರೆ she is lame, she is old, she is weak. And tightens her grip on her shirt. ಅವಳ ಶರ್ಟ್ ಮೇಲೆ ಆ ಹಿಡಿತವನ್ನು ಬಿಗಿ ಮಾಡ್ತಾಳೆ. she forces, she insists that he should give 50 paisa and in turn she would take him to the temple. She won't let you go. ಬಿಡಲ್ಲ ಅವಳು.
ಅಂದರೆ ಯು ನೋ ಹೌ ಓಲ್ಡ್ ವುಮನ್ ಆರ್. ಮುದುಕಿಗಳು ಎಷ್ಟು ಹಠ ಇಡ್ತಾರೆ ಅಂತಂದರೆ, ದೇ ಸ್ಟಿಕ್ ಟು ಯು ಲೈಕ್ ಎ ಬರ್. ನಾವು ಅಂಟುಪುಡ್ಕ ಅಂತ ಕರಿತೀವಿ. ಒಂದು ಗಿಡದ ಬೀಜಗಳು ನಮ್ಮ ಬಟ್ಟೆಗಳಿಗೆ ಅಂಟ್ಕೋತವೆ. ಹಾಗೆ ಈ ಮುದುಕಿ ಹಿಡಿದ ಮೇಲೆ ಬಿಡಲ್ಲ. ಅವನು 50 ಪೈಸೆ ಕೊಡಲೇಬೇಕು, ಇವಳು ಆ ದೇವಸ್ಥಾನದ ದರ್ಶನವನ್ನು ಮಾಡಿಸಲೇಬೇಕು. ಸೊ ಶಿ ವೋಂಟ್ ಲೆಟ್ ಯು ಗೋ. ಯು ನೋ ಹೌ ಓಲ್ಡ್ ವುಮೆನ್ ಆರ್. ದೇ ಸ್ಟಿಕ್ ಟು ಯು ಲೈಕ್ ಎ ಬರ್. ಅಂದರೆ ಕ್ಲಿಂಗಿಂಗ್ ಸೀಡ್ ಆರ್ ಅದರ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್. ಅಂಟು ಸ್ವಭಾವದ ಒಂದು ಗಿಡ ಅಥವಾ ಗಿಡದ ಬೀಜಗಳು. ಹಾಗೆ ಈ ಮುದುಕಿ ಅಂಟು ಸ್ವಭಾವದ ವ್ಯಕ್ತಿ. ಯು ಟರ್ನ್ ಅರೌಂಡ್ ಆ್ಯಂಡ್ ಫೇಸ್ ಹರ್ ವಿತ್ ಅನ್ ಏರ್ ಆಫ್ ಫೈನಾಲಿಟಿ. ಇದಕ್ಕೊಂದು ಕೊನೆ ಕಾಣಿಸ್ಬೇಕು. ಈ ಪ್ರಾಸನ ಇದೆ. ಸೊ ವಾಟ್ ಈಸ್ ದಿ ಪ್ರಾಸನ? ಇಸ್ ಅ ಡ್ರಾಮೆಟಿಕ್ ಸೀನ್. ಎನ್ ಓಲ್ಡ್ ವುಮನ್ ಎಸ್ ಕಮ್. ಶಿ ಹಸ್ ಕಟ್ ಹೋಲ್ಡ್ ಆಫ್ ದಿ ಸ್ಲೀವ್ and she is pressing him to give 50 paisa. She is telling that she will take him to Harshu shrine. ಇದು ಒಂದು ಪ್ರಾಸನ. ಆಮೇಲೆ ಇವನು ನೋಡಿದ್ದಾನೆ, ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇದಕ್ಕೇನಾರು ಒಂದು ಕೊನೆ ಕಾಣಿಸ್ಬೇಕು. ಸೊ ಫೈನಾಲಿಟಿ, ವಿತ್ ಅನ್ ಏರ್ ಆಫ್ ಫೈನಾಲಿಟಿ, ಟು ಕ್ಲೋಸ್, ಟು ಬ್ರಿಂಗ್ ಎನ್ ಎಂಡ್. ಯು ವಾಂಟ್ ಟು ಎಂಡ್ ದಿ ಫಾರ್ಸ್. ಈ ಪ್ರಾಸನ, ಈ ಹುಸಿ ನಕಲಿ, ಎ ಪ್ಲೇ ಮೆಂಟ್ ಓನ್ಲಿ ಟು ಎಕ್ಸೈಟ್ ಲಾಫರ್. ಆ ಫಾರ್ಸ್ ಅಂದರೆ ನಗು ಬರುವಂತಹ ಒಂದು ನಾಟಕ ರೂಪ. ಸೊ ಈ ಪ್ರಾಸನಕ್ಕೆ ನಾವು ಕೊನೆ ಆಡಬೇಕು ಅಂತ ಹೇಳ್ಕೊಂಡು, ವೆನ್ ಯು ಹಿಯರ್ ಹರ್ ಸೇ, ಅವಳು ಒಂದು ಮಾತನ್ನು ಹೇಳ್ತಾಳೆ, ಜ್ಞಾಪ ಇಟ್ಕೊಳ್ಳಿ. ಏನೋ ಒಂದು ಕೊನೆ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾನೆ. ವಾಟ್ ಎಲ್ಸ್ ಕ್ಯಾನ್ ಎನ್ ಓಲ್ಡ್ ವುಮನ್ ಡೂ ಆನ್ ಹಿಲ್ಸ್ ಆಸ್ ರೆಚೆಡ್ ಆಸ್ ದೀಸ್? ಇನ್ನೇನಪ್ಪ ಇಂಥ ಬೆಟ್ಟದಲ್ಲಿ ಹಿಂಗೆ ಮಾಡ್ದೇನೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ವಾಟ್ ಎಲ್ಸ್ ಎನ್ ಓಲ್ಡ್ ವುಮನ್ ಕ್ಯಾನ್ ಡೂ ಆ್ಯಸ್ ರಿಚೆಡ್ ಆಸ್ ದೀಸ್? ರಿಚೆಡ್ ಅಂದರೆ ಈ ನಿರ್ಭಾಗ್ಯ, ಈ ಕಷ್ಟದ ಸ್ಥಿತಿಯಲ್ಲಿ ಹಿಂಗೆ ಮಾಡಿದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಐ ಆಮ್ ಲೆಫ್ಟ್ ವಿತ್ ನೋ ಅದರ್ way. I have to live. I have to account my livelihood, and I have been forced to do this. What else can an old woman do on hills as wretched as these? ಸೊ ನನ್ನಂಥ ಮುದುಕಿ ಇದಕ್ಕಿಂತ ನಿರ್ಭಾಗ್ಯವಾದ ಕೆಲಸವನ್ನು ತಾನೇ ಮಾಡಲು ಸಾಧ್ಯವೇ? ಇನ್ನೇನು ಮಾಡಲು ಸಾಧ್ಯ? ಇದಕ್ಕಿಂತ ನಿರ್ಭಾಗ್ಯವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನು ಕೇಳ್ತಾಳೆ. ಇದು ಈ ಪ್ರವಾಸಿಗನ ಮನಸ್ಸಿನಲ್ಲಿ ಭಾಳಷ್ಟು ಬದಲಾವಣೆಯನ್ನು ತರ್ತದೆ. ಆ್ಯಂಡ್ ಯು ಲುಕ್ ರೈಟ್ ಎಟ್ ದಿ ಸ್ಕೈ. ಆಕಾಶವನ್ನು ನೋಡ್ತೀಯ. ಕ್ಲಿಯರ್ ಥ್ರೂ ದಿ ಬುಲೆಟ್ ಹೋಲ್ಸ್ ಆಸ್ ಶಿ ಆಸ್ ಫಾರ್ ಅವರ್ ಐಸ್. ಅವಳ ಕಣ್ಣುಗಳನ್ನು ನೋಡ್ತೀವಿ. ಕಣ್ಣುಗಳು ಹೆಂಗೆ ಕಾಣ್ತವೆ ಅಂದರೆ, ಬುಲೆಟ್ ಹೋಲ್ಸ್, ಈ ತುಪಾಕಿಯ ಗುಂಡುಗಳು ಹೋದರೆ ಹೆಂಗೆ ತೂತುಗಳಾಗ್ತಾವೋ ಹಂಗೆ ಆ ಗುಳಿ ಬಿದ್ದಿರುವ ಕಣ್ಣುಗಳು. ಸೊ ಕ್ಲಿಯರ್ ಥ್ರೂ ದಿ ಬುಲೆಟ್ ಹೋಲ್ಸ್ ಶಿ ಆಸ್ ಫಾರ್ ಅವರ್ ಐಸ್. ಆಕೆಯ ಗುಳಿ ಬಿದ್ದ ಕಣ್ಣುಗಳ ಸುತ್ತ ಬಿದ್ದ ಚರ್ಮದ ಬಿರುಕುಗಳು ಮುಂದುವರೆದು ಇಡೀ ಬೆಟ್ಟವೇ ಬಿರಿಯಿತು ಅಂತಾರೆ. ನೋಡೋಣ ಇಲ್ಲೇನಾಗುತ್ತೆ. ಆ್ಯಸ್ ಯು ಲುಕ್ ಆನ್, ಹೀಗೆ ನೋಡ್ತಾ ಇದ್ದರೆ, ದಿ ಕ್ರ್ಯಾಕ್ಸ್ ದಟ್ ಬಿಗಿನ್ ಅರೌಂಡ್ ಅವರ್ ಐಸ್, ತನ್ನ ಕಣ್ಣಿನ ಪಕ್ಕದಲ್ಲಿನ ಬಿರುಕುಗಳು ಎಲ್ಲ ಕಡೆಗೂ ಪಸರಿಸಿದಂತೆ. ಹೇಗೆ ಕಡೆಗೆ ಸ್ಪ್ರೆಡ್ ಬಿಯಾಂಡ್ ಅವರ್ ಸ್ಕಿನ್, ತನ್ನ ಚರ್ಮದಿಂದ ಇನ್ನೂ ದೂರಕ್ಕೆ ಇದು ಹರಡ್ತಾ ಇದೆ. ಆ್ಯಂಡ್ ದ ಹಿಲ್ಸ್ ಕ್ರ್ಯಾಕ್, ಇಟ್ಕೊಳ್ಳಿ, ಬೆಟ್ಟಗಳು ಬಿರುಕು ಬೀಳ್ತಾ ಇದ್ದಾವೆ. ಟೆಂಪಲ್ಸ್ ಕ್ರ್ಯಾಕ್, ದೇವಸ್ಥಾನಗಳು ಬಿರುಕು ಬೀಳ್ತಾ ಇದ್ದಾವೆ. ಆ್ಯಂಡ್ ದಿ ಸ್ಕೈ ಫಾಲ್ಸ್, ಆಕಾಶವೇ ಬೀಳ್ತಿದೆ. ಒಂದು ಅರ್ಥ, ದೇವಸ್ಥಾನ ಇದೆ, ಆದರೆ ಈ ಮುದುಕಿಗೆ ಇಂತಹ ಸ್ಥಾನವಿದೆ. ಬೆಟ್ಟಗಳೇ ಬಿರುಕು ಬಿಟ್ಟಂತೆ. ಏನು ಪ್ರಯೋಜನ? ವಾಟ್ ಈಸ್ ದ ಯೂಸ್ ಟು ಹ್ಯಾವ್ ಸಚ್ ಓಲ್ಡ್ ವುಮೆನ್? ಸೊ ಇಂತಹ ಸ್ಥಿತಿಯಲ್ಲಿರುವಂಥ ಮುದುಕಿಯರನ್ನ ಇಟ್ಕೊಂಡು ಈ ಬೆಟ್ಟ, ಈ ದೇವಸ್ಥಾನಗಳು, ಈ ಮಾನ್ಯುಮೆಂಟ್ಸು ಇವೆಲ್ಲ ಯಾಕೆ?
ಬರೀ ಬಂಡಾಟ, ಬೂಟಾಟಿಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ್ಯಂಡ್ ದ ಹಿಲ್ಸ್ ಕ್ರ್ಯಾಕ್ ಆ್ಯಂಡ್ ದ ಟೆಂಪಲ್ಸ್ ಕ್ರ್ಯಾಕ್ ಆ್ಯಂಡ್ ದ ಸ್ಕೈ ಫಾಲ್ಸ್. ದೇವಾಲಯವೂ ಬಿರಿಯಿತು, ಆಕಾಶ ಹರಿದು ಏಕಾಂಗಿಯಾಗಿದ್ದ ಮುದುಕಿಯ ಸುತ್ತಲೂ ಜೋರಾಗಿ ಸದ್ದು ಮಾಡುತ್ತಾ ಬಿದ್ದಂತೆ ಅವರಿಗೆ ಭಾಸವಾಯಿತು. ಆದರೆ ಇದೆಲ್ಲರ ಮಧ್ಯೆ ಆ ಮುದುಕಿಯ ಒಬ್ಬಂಟಿಯಾಗಿ ನಿಂತಿದ್ದಾಳೆ. ಸೊ ಅವಳಲ್ಲಿ ದೃಢತೆ ಇತ್ತು. ಅಂದರೆ ಈ ಕವಿಗೆ ಈ ಥರ ಅನ್ನಿಸ್ತು, ನಾವು ಎಷ್ಟರ ಮಟ್ಟಿಗೆ ಈ ಮಹಿಳೆಯರನ್ನು, ಅದು ಮುದುಕಿಯರನ್ನು ನಾವು ಕಾಣ್ತಾ ಇದ್ದೀವಿ, ನಾವು ಅವ್ರನ್ನ ನಡೆಸ್ಕೊಳ್ತಾ ಇದ್ದೀವಿ ಅನ್ನೋದು ಅನ್ನಿಸ್ತು. ಸೊ ವಿತ್ ಎ ಪ್ಲೇಟ್ ಗ್ಲಾಸ್ ಕ್ಲ್ಯಾಟರ್, ಸೊ ಗಲಗಲ ಶಬ್ದ ಆಗೋ ರೀತಿಯಲ್ಲಿ ಅರೌಂಡ್ ದಿ ಶಾಟರ್ ಪ್ರೂಫ್ ಕ್ರಾನ್, ಅವಳಿಗೆ ಏನೂ ಆಗಲ್ದು. ಶಾಟರ್ ಪ್ರೂಫ್ ಅಂದರೆ ಏನೇ ಶಬ್ದ ಬರಲಿ, ಏನೇ ನೋವಾಗಲಿ ಹಾಗೆ ಗಟ್ಟಿಯಾಗಿರೋದು. ಈಗ ವಾಟರ್ ಪ್ರೂಫ್ ಅಂತ ಹೇಳ್ತೀವಲ್ಲ, ಹಂಗೆ ಶಾಟರ್ ಪ್ರೂಫ್ ಕ್ರೋನ್, ಈ ಅಗ್ಲಿ ವುಮನ್, ಈ ವಿಕಾರದಿಂದ ಇರುವಂಥ ಈ ಮುದುಕಿ, ಹೂ ಸ್ಟ್ಯಾಂಡ್ಸ್ ಅಲೋನ್, ಅವಳೊಬ್ಬಳೇ ಏಕಾಂಗಿಯಾಗಿ ನಿಂತ್ಕೋತಾಳೆ. ನೋಡಿ ಮತ್ತೆ ಓದ್ತೀನಿ. ದೇವಾಲಯವೂ ಬಿರಿಯಿತು, ಆಗಸ ಹರಿದು ಏಕಾಂಗಿಯಾಗಿದ್ದ ಮುದುಕಿಯ ಸುತ್ತಲೂ ಜೋರಾಗಿ ಸದ್ದು ಮಾಡುತ್ತಾ ಬಿದ್ದಂತೆ ಅವರಿಗೆ ಭಾಸವಾಯಿತು. ಆದರೆ ಇದೆಲ್ಲರ ಮಧ್ಯೆ ಆ ಮುದುಕಿಯು ದೃಢವಾಗಿ ಒಬ್ಬಂಟಿಯಾಗಿ ನಿಂತಿದ್ದಾಳು. ಆ್ಯಂಡ್ ಯು ಆರ್ ರೆಡ್ಯೂಸ್ಡ್ ಟು ಸೋ ಮಚ್ ಸ್ಮಾಲ್ ಥಿಂಗ್ಸ್ ಇನ್ ಹರ್ ಹ್ಯಾಂಡ್. ನೀನೇನಾಗಿದ್ದೀಯಾ ಅಂದರೆ ಇನ್ಸಿಗ್ನಿಫಿಕೆಂಟಾಗಿ, ನೀನು ಭಾಳ ದೊಡ್ಡದಾಗಿ ಸುಟ್ಟು ಬೂಟು ಹಾಕ್ಕೊಂಡು ಬಂದಿದ್ದೀಯಾ, ಚೆನ್ನಾಗಿದೆಯಾ. ಆದರೆ ನಮ್ಮ ಸಮಾಜದಲ್ಲಿರುವ ಈ ಮುದುಕಿಯರ ಸ್ಥಿತಿಯನ್ನು ನೋಡಿ, ನಾವು ಇಟ್ಕೊಂಡಿರುವಂಥ ಸ್ಥಿತಿಯನ್ನು ನೋಡಿ ಅವಮಾನಿತನಾಗಿ ಇವನೇ ಒಂದು ರೀತಿಯ ಚಿಕ್ಕವನಾಗಿ, ಸಣ್ಣವನಾಗ್ಬಿಟ್ಟಿದ್ದಾನೆ. ಸೊ ಆ್ಯಂಡ್ ಯು ಆರ್ ರೆಡ್ಯೂಸ್ಡ್ ಟು ಸೋ ಮಚ್ ಸ್ಮಾಲ್ ಚೇಂಜ್ ಇನ್ ಹರ್ ಹ್ಯಾಂಡ್. ಅವಳ ಕೈನಲ್ಲಿ ಸಣ್ಣ ಸಣ್ಣ ಚಿಲ್ಲರೆ ಇದೆಯಲ್ಲ, ಆ ಥರ ಆ ಚಿಲ್ಲರೆಯ ಮಟ್ಟಕ್ಕೆ ಸಣ್ಣದಾಗಿದ್ದಾನೆ. ಅಂದರೆ ಇದನ್ನು ವ್ಯಂಗ್ಯವಾಗಿ ಉಗಿತಾ ಇದ್ದಾನೆ ಕವಿ. ನೀವೆಲ್ಲ ದೊಡ್ಡದಾಗಿ ಬೆಳೆದಿದ್ದೀರಿ, ಮುಂದುವರೆದಿದ್ದೀರಿ, ಆರ್ಥಿಕವಾಗಿ ಮುಂದುವರೆದಿದ್ದೀರಿ, ಆದರೆ ನಿಮ್ಮ ಮಹಿಳೆಯರನ್ನು, ಅದರಲ್ಲೂ ವಯಸ್ಸಾದಂಥವ್ರನ್ನ ಹೇಗೆ ಇಟ್ಕೊಂಡಿದ್ದೀರಿ ನೋಡಿ, ನೀವೆಂಥ ಸಣ್ಣ ಜನ ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾರೆ. ತಾವು ಆಕೆಯ ಕೈಯೊಳಗಿದ್ದ ಪುಟ್ಟ ನಾಣ್ಯದಷ್ಟು ಕಿರಿದಾಗಿ ಹೋದಂತೆ. ನೋಡಿ, ಆ್ಯಂಡ್ ಯು ಆರ್ ರೆಡ್ಯೂಸ್ ಟು ಸೋ ಮಚ್ ಸ್ಮಾಲ್ ಚೇಂಜ್ ಇನ್ ಹರ್ ಹ್ಯಾಂಡ್. ತಾವು ಆಕೆಯ ಕೈಯೊಳಗಿನ ಪುಟ್ಟ ನಾಣ್ಯದಷ್ಟು ಕಿರಿದಾಗಿ ಹೋದಂತೆ ಕವಿಗೆ ಅನ್ನಿಸತೊಡಗಿತ್ತು. ಈ ಮೂಲಕ ಆ ವೃದ್ಧೆಯ ಬದುಕಿನ ದಾರುಣತೆಯನ್ನು ಶಿಕ್ಷಿತರನ್ನಿಸ್ಕೊಂಡಿರ್ತಕ್ಕಂಥವ್ರು ನಾವು ಅವರಿಗೆ ತೋರಿಸ್ತಾ ಇರತಕ್ಕಂಥ ನಿಕೃಷ್ಟತೆಯನ್ನು ಕವಿ ಚಿತ್ರಿಸಿದ್ದಾರೆ. ಸೊ ಇಲ್ಲಿ ವಾಟ್ ಯು ಶುಡ್ ನೋಟ್ ಈಸ್ here I want to read an important thing for you people. Please be attentive in listening to. This is a poem by Arun Kolatkar that pictures a poor old woman who wants to live with dignity in a holy place. ಈ ಪವಿತ್ರವಾದಂಥ ಸ್ಥಳದಲ್ಲಿ ಗೌರವಿತವಾಗಿ ಬದುಕಬೇಕು ಅನ್ನುವಂಥ ಒಂದು ಮುದುಕಿಯ ಕಥೆಯ ಚಿತ್ರಣ ಅರುಣ್ ಕೊಲಾಟ್ಕರ್ ಅವರು ಕೊಡ್ತಾರೆ. ಆ್ಯಂಡ್ ಶಿ ಈಸ್ ದಿ ಇನ್ಕಾರ್ನೇಷನ್ ಆಫ್ ದ ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್, ಯಾವುದೇ ಕೆಲಸಕ್ಕೆ ಅದರ ಗೌರವ ಇರ್ತದೆ ಅನ್ನುವಂಥರ ಪ್ರತೀಕವಾಗಿರ್ತಕ್ಕಂಥ ಈ ಮಹಿಳೆ, ದಿ ಮೆಗ್ನಾನಿಮಸ್ ಪರ್ಸನಾಲಿಟಿ ಆಫ್ ದಿ ಓಲ್ಡ್ ವುಮನ್. ಮೆಗ್ನಾನಿಮಸ್ ಅಂತಂದರೆ ಧೀರ, ಗಟ್ಟಿತನವಾದಂತಹ, ಗೌರವದಿಂದ ಇರತಕ್ಕಂಥ ಈ ಮಹಿಳೆ ಮೇಕ್ಸ್ ಎವ್ರಿಬಡಿ ಲುಕ್ ಡ್ವಾರ್ಫ್ ಬಿಫೋರ್ ಹರ್. ಇವಳ ಮುಂದೆ ಎಲ್ಲರೂ ಕುಬ್ಜರಾಗ್ತಾರೆ, ಚಿಕ್ಕವರಾಗ್ತಾರೆ. ಅರುಣ್ ಕೊಲಾಟ್ಕರ್ ಪ್ರೆಸೆಂಟ್ಸ್ ದಿ ಡ್ರಾಮ್ಯಾಟಿಕ್ ಎಫೆಕ್ಟ್. ಇಲ್ಲಿ ಒಂದು ರೀತಿಯ ನಾಟಕೀಯವಾದಂತಹ ಚಿತ್ರಣವನ್ನು ಕೊಡ್ತಾರೆ. ಆ್ಯಂಡ್ ದೇರ್ ಈಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್ ಒನ್ ಅನದರ್. ಇವರಿಬ್ಬರಲ್ಲಿ ಒಂದು ಸಂಘರ್ಷ ಇದೆ. ಹಿಯರ್ ವಿ ಫೈಂಡ್ ಎನ್ ಎನ್ಕೌಂಟರ್ ಬಿಟ್ವೀನ್ ಎ ಟೂರಿಸ್ಟ್ ಆ್ಯಂಡ್ ಎನ್ ಓಲ್ಡ್ ವುಮನ್. ಒಂದು ಮುದುಕಿ ಮತ್ತು ಪ್ರವಾಸಿಗರ ಮಧ್ಯೆ
ಒಂದು ರೀತಿಯ ಸಂಘರ್ಷ ಆಗ್ತಕ್ಕಂಥದ್ದು, ಮನಸ್ಸಿನ ಸಂಘರ್ಷ ಆಗ್ತಕ್ಕಂಥದ್ದನ್ನು ನೋಡ್ತೇವೆ. ವಿ ಫೈಂಡ್ ಹಿಡನ್ ಐರನಿ ಆನ್ ದಿ ಬ್ಲೈಂಡ್ ಬಿಲೀವ್ಸ್ ಆಫ್ ಪೀಪಲ್ ಅಬೌಟ್ ಹೋಲಿ ಪ್ಲೇಸಸ್. ಪವಿತ್ರವಾದಂತಹ ಸ್ಥಳಗಳ ಬಗ್ಗೆ ನಮಗಿರ್ತಕ್ಕಂತಹ ಅದಮ್ಯವಾದಂತಹ ನಂಬಿಕೆ ಇದೆಯಲ್ಲ, ಅದರ ಬಗ್ಗೆ ಬ್ಲೈಂಡ್ ಬಿಲೀವ್ಸ್, ಕಂದಾಚಾರ, ಮೂಢನಂಬಿಕೆಗಳ ಬಗ್ಗೆ ಕವಿಯ ಅರುಣ್ ಕೊಲಾಟ್ಕರ್ ಅವರು ತಿಳಿಸ್ತಾರೆ. ನಾವು an old woman grabs a traveler and holds him by his sleeve. She offers to take him to the temple of Harsu, for which she wants 50 paisa coin. The speaker has already seen the place. ನೋಡಿದ್ದಾನೆ ಅವನು ಪ್ರವಾಸಿಗ. But the old woman won't allow him to go. All the old women have the habit of sticking to anybody like a burr. Then the traveler wants to end the farce by giving her 50 paisa. ಕೊಟ್ಬಿಡೋಣ 50 ಪೈಸಾ ಅಂತ ಅಂದ್ಕೊಂಡಿದ್ದ. ಬಟ್ ಅವ್ರ ಕ್ವಶನ್ ಏನಪ್ಪ ಅಂದರೆ, ವಾಟ್ ಎಲ್ಸ್ ಕ್ಯಾನ್ ಆನ್ ಓಲ್ಡ್ ವುಮನ್ ಡೂ ಆನ್ ಹಿಲ್ಸ್ ಆ್ಯಸ್ ರೆಚೆಡ್ ಆಸ್ ದೀಸ್? ಇದಕ್ಕಿನ್ನ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರಶ್ನೆ ಕೇಳಲು. ಮೇಕ್ಸ್ ದಿ ಟ್ರಾವೆಲರ್ ಟು ಲುಕ್ ದ ವರ್ಲ್ಡ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ವುಮನ್. ಅವಳ ಜಾಗದಲ್ಲಿ ನಿಂತ್ಕೊಂಡು ಅವನು ವಿವೇಚನೆಯನ್ನು ಮಾಡ್ತಾನೆ. And the traveler looks right at the sky. The cracks that appear around her eyes, they spread beyond her skin. The image of hills cracking, the temples cracking, and the sky falling show the futility of blind beliefs of people visiting the holy places. ಪವಿತ್ರ ಸ್ಥಳಗಳಿಂದ ಭೇಟಿಯಾಗೋದ್ರಿಂದ, ವಿಸಿಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಅಲ್ಲಿ ಮುಖ್ಯವಾಗಿ ಇಂಥವರ ಸಮಸ್ಯೆಗಳನ್ನು ನೋಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಆ್ಯಂಡ್ ಶಿ ಈಸ್ ಅಲೋನ್ ಇನ್ ಅರ್ ಪ್ರೊಫೆಷನ್ ಆಫ್ ಬೀಯಿಂಗ್ ಎ ಗೈಡ್. ಅಲ್ಲಿ ಗೈಡ್ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಆಫ್ಟರ್ ಸೀಯಿಂಗ್ ದ ಓಲ್ಡ್ ವುಮನ್ಸ್ ಮೆಗ್ನಾನಿಮಿಟಿ ಆಫ್ ಅವರ್ ಪರ್ಸನಾಲಿಟಿ, ಅವಳ ವ್ಯಕ್ತಿತ್ವವನ್ನು ನೋಡಿ ದ ವಿಸಿಟರ್ ಅಪಿಯರ್ಸ್ ಟು ಬಿ ಎನ್ ಇನ್ಸಿಗ್ನಿಫಿಕೆಂಟ್ ಕ್ರಿಯೇಚರ್ ಇನ್ ಅವರ್ ಹ್ಯಾಂಡ್. ಅವಳ ಕೈನಲ್ಲಿ ಒಂದು ಅಮುಖ್ಯವಾದಂತಹ ಜೀವಿಯ ಥರ ಕಾಣ್ತಾರೆ. ಆಫ್ಟರ್ ಸೀಯಿಂಗ್ ದ ಓಲ್ಡ್ ವುಮನ್ ಇಟ್ ವಾಸ್ ದ ರೆವೆಲೇಷನ್, ನಿಜ ಸಂಗತಿಯ ಅರಿವು. ಸೊ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಇದು ರೆವೆಲೇಷನ್, REVELATIO, ಎ ರೆವೆಲೇಷನ್ ಫಾರ್ ದಿ ವಿಸಿಟರ್. ಆ್ಯಂಡ್ ದೇರ್ ಈಸ್ ದಿ ಕಾಂಟ್ರಾಸ್ಟ್ ಬಿಟ್ವೀನ್ ದ ಇನ್ಸೈಟ್ ಆಫ್ ದಿ ಟ್ರಾವೆಲರ್ ಆ್ಯಂಡ್ ದ ಇನ್ಸೈಟ್ ಆಫ್ ಓಲ್ಡ್ ವುಮನ್. ಪ್ರವಾಸಿಗನ ಒಳನೋಟ ಮತ್ತು ಈ ಮುದುಕಿಯ ಒಳನೋಟ ನಮಗೆ ಇಲ್ಲಿ ಕಾಣ್ತದೆ. The poem depicts the shallowness of religion and regeneration of values. ಸೊ ಸಾಮಾಜಿಕ ಮೌಲ್ಯಗಳ ಅಧಪತನ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಈ ಧರ್ಮದ ಅಥವಾ ಮತಗಳು ಅಂತ ಏನು ಹೇಳ್ತೀವಿ, ಕ್ರಿಶ್ಚಿಯನ್ ಮತ, ಹಿಂದೂ ಮತ, ಇಂಥವುಗಳ ಮತಗಳ ಪೊಳ್ಳುತನವನ್ನು, ಡಾಂಬಿಕತನವನ್ನು ಈ ಕವಿತೆ ಹೇಳ್ತದೆ. ದಟ್ಸ್ ಅಬೌಟ್ ದಿ ಪೊಯಮ್ An Old Woman, written by Arun Kolatkar.